ಎಲ್ಲ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರಿಸ್ಪಿಯಾಗಿ ಗರಿಯಾಗಿ ಬೋಂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಫುಲ್ಲಾಗಿ ಕಂಪ್ಲೀಟಾಗಿ ನೋಡಿ. ಸೊ ಸ್ಕಿಪ್ ಮಾಡಬೇಡಿ. ಸೊ ಇವಾಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಅಂದರೆ 4ರಿಂದ 5ರಷ್ಟು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು. ಹಾಗೆ 3ರಿಂದ 4ರಷ್ಟು ಹಸಿಮೆಣ್ಸಿನ್ಕಾಯಿ, ಇದು ಅಷ್ಟೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರಬೇಕು. ಸೊ ಈರುಳ್ಳಿ ಅನ್ನೋದು ಜಾಸ್ತಿ ಹಾಕೋದ್ರೆ ಬೋಂಡ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಬೋಂಡ ಮತ್ತು ಪಕೋಡ ಮಾಡಬೇಕಾದ್ರೆ ಬೋಂಡ ಯಾವಾಗಲೂ ಈರುಳ್ಳಿ ಜಾಸ್ತಿ ಇರಬೇಕು. ಸೊ ಇಲ್ಲಿ ನಾನು 1.5 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ನಾವು ಕಲಿಸ್ಕೊಬೇಕು. ಸೊ ಬ್ಯಾಟರ್ ಯಾವ ರೀತಿ ಮಿಕ್ಸ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಸೊ ಅದ್ರ ಪ್ರಕಾರನೇ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಬ್ಯಾಟರ್ ಏನಾದರೂ ತುಂಬಾ ನೀರಾದ್ರೂ ಕಷ್ಟ, ಮತ್ತು ತುಂಬ ತಿಕ್ಕಾಗೋ ಅಥವಾ ಗಟ್ಟಿಯಾದ್ರೂ ಕಷ್ಟ. ಸೊ ಇವಾಗ ನಾವು ಕಟ್ ಮಾಡಿರೋಂತಹ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು 3ನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅಟ್ ಎ ಟೈಮ್ ಒಂದೇ ಸತಿ ನಾವು ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸತಿ ನೀರು ಜಾಸ್ತಿ ಹಾಕ್ಬಿಡ್ಬೋದು. ಸೊ ನೀರು ಜಾಸ್ತಿ ಇದ್ದರೆ ಮತ್ತೆ ಹಿಟ್ಟನ್ನ ಹಾಕ್ಕೊಂಡು ಡಬಲ್ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಬ್ಯಾಟರ್ನ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಬ್ಯಾಟರು ಜಾಸ್ತಿ ನೀರಾಗೂ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮಾಗಿ ತಿಕ್ಕಾಗಿರಬೇಕು. ಸೊ ನಮ್ಮ ತಿಕ್ನೆಸ್, ಸೊ ಇವಾಗ ನೋಡಿ ನಾನು ಕಲಿಸ್ತಾ ಇರೋ ಅಷ್ಟು ತಿಕ್ನೆಸ್ಸಲ್ಲಿ ನೀವು ಕಲಿಸ್ಕೊಂಡ್ರೆ ಬೋಂಡ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಬ್ಯಾಟರ್ ಅನ್ನೋದು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಮತ್ತು ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಟೇಸ್ಟ್ ನೋಡ್ಕೊಳ್ಳಿ. ಇಲ್ಲಾಂದರೆ ಒಂದು ವೇಳೆ ಉಪ್ಪು ಕಮ್ಮಿ ಆಗಿದ್ರೂ ನಾವು ಇಲ್ಲೊಂಚೂರು ಆ್ಯಡ್ ಮಾಡ್ಕೊಬೋದು. ಸೊ ಜಾಸ್ತಿ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿದೆ. ಸೊ ಉಪ್ಪು ಕಮ್ಮಿ ಆದಂಗೆ ಅನ್ನಿಸ್ತು, ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಟರ್ ಅನ್ನೋದು ಇಷ್ಟು ತಿಕ್ಕಾಗಿದ್ದರೆ ಸಾಕು. ಇನ್ನೂ ಜಾಸ್ತಿ ನೀರಾದ ಅದು ಎಣ್ಣೆ ಕೂಡ ತುಂಬ ಇರುತ್ತೆ, ಮತ್ತು ಬೋಂಡ ಅನ್ನೋದು ಕ್ರಿಸ್ಪಿಯಾಗಿ ಬರಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ತೋರಿಸಿರೋಷ್ಟು ತಿಕ್ನೆಸ್ಸಲ್ಲಿ ನೀವು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಬೋಂಡ ಹಿಟ್ಟು ಅನ್ನೋದು ಕಂಪ್ಲೀಟಾಗಿ ರೆಡಿ ಆಗುತ್ತೆ, ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟು ಹೀಟ್ ಆಗಲಿ. ಸೊ ನಾವು ಯಾವಾಗಲೂ ಬೋಂಡ, ಬಜ್ಜಿ, ಪಕೋಡ ಏನೇ ಮಾಡಬೇಕಾದ್ರೂ ಅಷ್ಟೇ ಲೈಟಾಗಿ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕಿ. ಸೊ ಅದು ಹಾಕೋದ್ರಿಂದ ಏನು ಅಂತಂದರೆ ಆಯಿಲ್ ಅನ್ನೋದು ಎಳಿಯಲ್ಲ. ನಾವು ಯಾವುದೇ ಪೂರಿ ಮಾಡಬೇಕಾದ್ರೂ ಅಥವಾ ಬೋಂಡ, ಪಕೋಡ, ಬಜ್ಜಿ ಏನೇ ಮಾಡಬೇಕಾದ್ರೂ ಒಂದು ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆಯಿಲ್ ಅನ್ನೋದು ಜಾಸ್ತಿ ಎಳ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿ ಇವಾಗ ಎಣ್ಣೆ ಅನ್ನೋದು ಚೆನ್ನಾಗಿ ಬಿಸಿಯಾಗಿದೆ. ಸೊ ಇವಾಗ ಬೋಂಡನ ಚಿಕ್ಕ ಸೈಜಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಸೋಡಾ ಹಾಕಿರೋದ್ರಿಂದ ಅದು ಇನ್ನೂ ದೊಡ್ಡದಾಗೋಗುತ್ತೆ. ಅದಕ್ಕೋಸ್ಕರ ಬೋಂಡನ ಫಸ್ಟೇ ನಾವು ಚಿಕ್ಕ ಸೈಜಸಲ್ಲಿ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಚಿಕ್ಕ ಬಾಲ್ಸ್ ಸೈಜಲ್ಲಿ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಸೈಜ್ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ದೊಡ್ಡದಾಗಿ ಬೇಕು ಅಂತಂದರೆ ಬೋಂಡನ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ನಾನು ಚಿಕ್ಕದಾಗಿ ಹಾಕ್ತಿದ್ದೀನಿ. ಸೊ ಆಲ್ರೆಡಿ ಅದು ಸ್ವಲ್ಪ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ನಿಧಾನಕ್ಕೆ ಹಾಕಿ ಫಸ್ಟ್ 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಇದು ಫ್ರೈ ಆಗಬೇಕು. ಯಾಕೆ ಅಂತಂದರೆ ಒಳಗಡೆ ಎಲ್ಲ ಏನಾಗಿರುತ್ತೆ, ಫ್ರೈ ಆಗಿದ್ರೆ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆಮೇಲೆ ನಾವು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಬೋಂಡ ಅನ್ನೋದು ಕಂಪ್ಲೀಟ್ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಸೊ ಈ ಟಿಪ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಯಾವುದೇ ಬೋಂಡ ಬಜ್ಜಿ ಮಾಡಬೇಕಾದ್ರೆ ಈ ಟಿಪ್ನಂತೂ ಡೆಫಿನೆಟ್ಲಿ ಫಾಲೋ ಮಾಡಬೇಕು. ಯಾಕಂದರೆ ಆಚೆ ಫ್ರೈ ಆಗಿ ಒಳಗಡೆ ಫ್ರೈ ಆಗಿಲ್ಲ ಅಂತಂದರೆ ಆ ಬೋಂಡ ನಾವು ತಿನ್ನೋಕ್ಕಾಗೋಲ್ಲ, ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಮನೆಯಲ್ಲೂ ಎಲ್ಲರೂ ಬೈತಾರೆ, ಏನಿದು ಬೋಂಡ ಹಿಂಗೆ ಮಾಡಿದ್ಯಾ ಅಂತ. ಸೊ ಅದಕ್ಕೋಸ್ಕರ ಫಸ್ಟು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಮಾಡಿ. ಸೊ ಇವಾಗ ನಾನು ಫಸ್ಟ್ ಒಂದು ಸೈಡನ್ನ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ ಲೈಟಾಗಿ ಫ್ರೈ ಆಗ್ತಾ ಇದೆ. ಸೊ ಈ ರೀತಿ ಅದು ನೀಟಾಗಿ 2 ಸೈಡ್ಸನ್ನು ಚೆನ್ನಾಗಿ ಫುಲ್ ರೆಡಿಶ್ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ನೀಟಾಗಿ ನಾವು 2 ಸೈಡ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ರೀತಿ ನಾವು ಫ್ರೈ ಮಾಡ್ಕೊಂಡೆ ಬಿಸಿಯಾಗಿ ಕ್ರಿಸ್ಪಿಯಾಗಿರೋ ಅಂತಹ ಬೋಂಡ ರೆಡಿ. ಸೊ ಯಾರಿಗೆಲ್ಲ ಬೋಂಡ ಅಂದರೆ ಇಷ್ಟ ಇಲ್ಲದಿರುತ್ತೆ, ಸ್ನ್ಯಾಕ್ಸ್ ಟೈಮ್ ಆದಾಗ ಈವ್ನಿಂಗ್ ಟೈಮ್ ನಮಗೆ ಬೋಂಡ ಬಜ್ಜಿ ಏನೋ ಒಂದು ತಿನ್ಬೇಕು ಅನಿಸುತ್ತೆ. ಆ್ಯಂಡ್ ತುಂಬಾ ಕಮ್ಮಿ ಟೈಮಲ್ಲಿ ಫಟಾಫಟ್ ಅಂತ ಮಾಡಿಬಿಡ್ಬೋದು, ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಸೊ ಈ ರೀತಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಮತ್ತು ಎಲ್ಲರೂ ಇಷ್ಟಪಡ್ತಾರೆ, ಮನೆಯಲ್ಲಿ ಎಲ್ಲರೂ ತಿಂತಾರೆ. ನಾವು ಆಚೆ ಹೋಗಿ ತೊಗೊಂಬಂದು ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊತಿದ್ರೆ ಹೆಲ್ತಿಗೆ ಹೆಲ್ತ್ ಇರುತ್ತೆ, ಟೇಸ್ಟಿಗೆ ಟೇಸ್ಟು ಇರುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡೋದು ಬೆಸ್ಟ್.
ಸೊ ಏನೇ ಬೇಕಂದ್ರೂ ಮನೇಲೇ ಟ್ರೈ ಮಾಡಿ, ಅದು ಚೆನ್ನಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬಟ್ ಟ್ರೈ ಮಾಡಿ ಮನೇಲೇ ಮಾಡೋಕ್ಕೆ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಸೊ ಇವಾಗ ಫೈನಲಿ ನಮ್ಮ ಬೋಂಡ ಅಂತೂ ಕರಿ ಆಗಿಬಿಟ್ಟಿದೆ. ಸೊ ಇದು ಇವಾಗ ರೆಡಿಯಾಗಿದೆ. ನೋಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಅನ್ನಿಸ್ತಿದೆ. ಮೇಲ್ಗಡೆ ಫುಲ್ ಬ್ರೌನಿಷ್ ಕಲರಾಗಿ ಬಂದಿದೆ. ಆ್ಯಂಡ್ ಒಳಗಡೆ ಕೂಡ ಫ್ರೈ ಆಗಿದ್ದೇ ಇಲ್ವಾ ಅಂತ ನೋಡೋಣ. ಸೊ ನೋಡಿದ್ರೆ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಇದೆ. ಥ್ಯಾಂಕ್ ಯು.